ನಾವು ನಡ್ಕೊಂಡು ಹೋಗ್ತಾ ಇದ್ರೆ ಏನೋ ಒಂದು ಜಿರಳೆ ಕಷ್ಟ ಐತೆ ಅಂತ ತಿಳ್ಕೊಳ್ಳಿ. ಡಿ ಬಾಸ್ ಏನು ಮಾಡ್ತಾರೆ, ಅದನ್ನ ಎತ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಹಿಂಗೆ ಹೋಗ್ತಾ ಇರ್ತಾರೆ. ಅವ್ರನ್ನ ಕೇಳ್ತಾರೆ, ಏನು ಕಷ್ಟ ಇದ್ರೂ ನೀನು ಎತ್ತಿ ಇಟ್ಬಿಟ್ಟು ಹೋಗ್ತಾ ಇದ್ದಾರೆ ಅಂದರೆ ಅದಕ್ಕೆ ಅಚ್ಚ ಬುದ್ಧಿ, ಅದು ಅವ್ರು ಕಾಪಾಡೋ ಬುದ್ಧಿ, ಅವ್ರ ಸ್ವಭಾವ ಅಷ್ಟೇ ಸರ್. ಸರ್ ರೌಡಿಸಮ್ ಆಗೋದಕ್ಕೆ ಲಾಂಗು ಬ್ಯಾಟು ಮಚ್ಚೆ ಬೇಕಾಗಿಲ್ಲ ಸರ್. ಆಗೋದಕ್ಕೆ ಅಂತ ಡಿಸೈಡ್ ಮಾಡಿಬಿಟ್ರೆ ₹1 ಬ್ಲೇಡ್ ಸಾಕು ಸರ್. ಅದರಿಂದ ಆಚೆ ಕಡೆ ಬರೋದೈತಲ್ಲ, ಅವ್ರ ಜೀವನಗಳೇ ಹಾಳಾಗೋಗ್ಬಿಡ್ತೈತೆ ಸರ್. ಒಬ್ಬ ನಟನಾಗಿ ಯಾವ್ಯಾವ ನಟರ ಜೊತೆ, ದೊಡ್ಡ ದೊಡ್ಡ ಸ್ಟಾರ್ ಜೊತೆ ಮಾಡಿದ್ದೀನಿ? ಶಿವಣ್ಣ ಅವ್ರ ಜೊತೆಗೆ ಮಾಡಿದ್ದೀನಿ ದ್ರೋಣ ಪಿಕ್ಚರಲ್ಲಿ. ನಿಮ್ಗೆ ಈಗಾಗಲೇ ಗೊತ್ತು, ನಮ್ಮ ವಿಜಯಣ್ಣ ಫುಲ್ ಫೇಮಸ್ ಆದರೆ ಅದರಲ್ಲಿ ತುಂಬ ಪ್ಲಾಟ್ಫಾರ್ಮ್ ಕೊಟ್ಟಿತ್ತಲ್ಲ. ವಿಜಯಣ್ಣನೇ ಟೈಟ್ಲು ಎಲ್ಲ ಅವ್ರ ಆಶೀರ್ವಾದ ಇವತ್ತು ಯಾವ ಸದಾ ಇರ್ತೈತೆ. ಸುದೀಪ್ ಅಣ್ಣವ್ರ ಜೊತೆಗೂ ಮಾಡಿದ್ದೀನಿ ಕೋಟಿಗೊಬ್ಬ 3ಯಲ್ಲಿ. ಡಿ ಬಾಸ್ ಅಣ್ಣನ ಜೊತೆಗೆ ಚಕ್ರವರ್ತಿಲಿ ಒಂದು ಮೇಯ್ನ್ ಕ್ಯಾರೆಕ್ಟ್ರಾಗಿ ಮಾಡಿದ್ದೀನಿ. ಒಂದು ಸೋಲೋ ಫೈಟು ಮೈಸೂರಲ್ಲಿ ಒಂದೇ ಟೇಕಲ್ಲಿ ಮಾಡಿದ್ರು. ಡಿ ಬಾಸ್ ಅಣ್ಣ ಅವರು ಕೈ ಕೊಟ್ಟು ಮಾಡಿದ್ರು. ಅಯ್ಯೋ ತುಂಬ ಎಂಕರೇಜ್ ಮಾಡಿದ್ರು. ಫಸ್ಟು ನನಗೆ ಹೆಗಲ ಮೇಲೆ ಕೈ ಇಟ್ಟಿದ್ದೆ ನಮ್ಮ ಡಿ ಬಾಸೇ. ನಾನು ಅವ್ರದ್ದು ಫ್ಯಾನು. ಕೈ ಕೊಟ್ಬಿಟ್ಟು ಚಿನ್ನು ಚೆಂದಾಗಿ ಮಾಡ್ತೀಯ ಅಂದ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಅಂದರು. ನಾನು ಆಮೇಲೆ ನೋಡಿದೆ, ಆಮೇಲೆ ಅವ್ರನ್ನೇ ಅಬ್ಸರ್ವ್ ಮಾಡ್ತಾಯಿದ್ದೆ. ನನಗಂತಲ್ಲ, ನನ್ನಂತ ಯಾರೇ ಪುಟ್ಟ ಕಲಾವಿದರು ಬಂದ್ರೂ ಅವರು ಪ್ರೀತಿಯಿಂದ ಮಾತಾಡೋದು ಚಿನ್ನು ಅಂತಲೇ ಮಾತಾಡಿಸ್ತಾರೆ. ನಾನು ತಿಳ್ದಂಗೆ ಒಂದು ಎಲ್ಲೂ ಸೆಟ್ಟಲ್ ಅವರು ಬ್ಯಾಡ್ ವರ್ಡು ನನಗೇನು ಕೇಳಿಸಿಲ್ಲ. ನಾನು ಎಲ್ಲರೂ ಚಿನ್ನು ಅಂತಲೇ ಮಾತಾಡಿಸ್ತಾರೆ. ಆಮೇಲೆ ಅವ್ರು ಏನು ತಿಂತಾರೋ ಅದೇ ಆರ್ಟಿಸ್ಟ್ಗಳಿಗೆ ಅಲ್ಲಿ ಊಟ ಇರಬೇಕು. ಯೂಶ್ವಲಾಗಿ ನಾನು ನೋಡಿರೋ ಥರ ಡಿ ಬಾಸ್ ಅನ್ನೋ ಸೆಟ್ಟಲ್ಲಿ ಅವ್ರೇನು ಬಿರಿಯಾನಿ ತಿಂತಾರಾ, ಜೂನಿಯರ್ಗಾಗಲಿ ಯಾರಿಗೇ ಆಗಲಿ ಆ ಊಟ ಎಲ್ರಿಗೂ ಇರಬೇಕು. ಓಕೆ. ನಾವು ತಿಂದಿದ್ದೀವಿ, ಅವ್ರ ಅನ್ನ ತಿಂದಿದ್ದೀವಿ, ನಾವು ಬೆಳೆದಿದ್ದೀವಿ ಸರ್. ಆ್ಯಕ್ಚುಲಿ ಈಗ ನೀವು ಹೇಳಿದ್ರಿ ಅವ್ರ ಸೆಟ್ಟಲ್ಲೆಲ್ಲ ಹೇಗಿರ್ತಾರೆ ಅಂತ. ಬಟ್ ಇದನ್ನೆಲ್ಲ ನೋಡಿದಾಗ ಈಗ ಒಂದು ಇನ್ಸಿಡೆಂಟ್ ಆಯಿತು. ಏಕೆಂದರೆ ಅವರು ಇವಾಗ ನಮ್ಮ ಜೊತೆ ಇಲ್ಲ, ಅಂದರೆ ಜೈಲಲ್ಲಿದ್ದಾರೆ. ಆಮೇಲೆ ಬೇಲು ಬಂದಿತ್ತು, ಬೇಲ್ ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿ ಅದನ್ನು ಕ್ಯಾನ್ಸಲ್ ಮಾಡಿಸಿದ್ರು. ಸೊ ಇದನ್ನೆಲ್ಲ ನೋಡಿದಾಗ ಏನು ಅನ್ಸುತ್ತೆ ಸರ್ ನಿಮ್ಮ ಪ್ರಕಾರ? ಯಾಕೆಂದ್ರೆ ನೀವು ಅವ್ರ ಜೊತೆ ಸ್ವಲ್ಪ ದಿನ ಕಾಲ ಕಳೆದಿರ್ತೀರಿ ಸರ್. ಅಂದರೆ ತುಂಬ ಬೇಜಾರಾಯ್ತು ಸರ್. ನಾನು ಒಂದು 5 ಸಲ ಹೋಗಿದ್ದೀನಿ ಪರಪ್ಪ ನಗರಗೆ. ನನಗೆ ಅಲ್ಲಿ ನೋಡೋಕ್ಕೂ ಬಿಟ್ಟಿಲ್ಲ. ಅಲ್ಲಿ ತುಂಬ ಬೇಜಾರಾಯಿತು, ತುಂಬ ನೋವುನಾಯಿತು ಸರ್. ಇವಾಗಲೂ ಬಂದಾಗಲೂ ನೋಡೋಕ್ಕೆ ಹೋದೆ, ನನ್ನ ಬಿಟ್ಟಿಲ್ಲ ನೋಡೋಕ್ಕೆ. ಅಂದರೆ ಆ ನೋವು ಐತಲ್ಲ ಸರ್, ಅದು ಹೇಳ್ಕೊಳಕ್ಕೆ ಯಾರಿಗೂ ಬಿಡೋಲ್ಲ ಸರ್. ಅವ್ರು ಏನೇ ಇರಲಿ, ನಮ್ಮ ಡಿ ಬಾಸ್ ಅಣ್ಣ ನಿಜವಾಗ್ಲೂ ಹೇಳ್ತೀನಿ, ಎಲ್ರಿಗೂ ಅವ್ರ ಭಾವನೆಯಲ್ಲಿ ಎಲ್ರಿಗೂ ನೋಡಿ, ಇವಾಗ ಸುಮಾರು ಜನನ ತುಂಬ ಅವರು ಎಂಕರೇಜ್ ಮಾಡಿದ್ದಾರೆ. ಯಾರೇ ಆಗಿರಲಿ, ನಮ್ಮಂಥವ್ರು ನಾನಂತಲ್ಲ, ನಮ್ಮಂಥವ್ರು ಯಾರೇ ಆಗಿಲ್ಲ, ಒಂದು ಬೈಟ್ಸ್ ಕೇಳಿ, ಏನೇ ಕೇಳಿ, 1 ನಿಮಿಷ ಟೈಮ್ ಕೊಟ್ಬಿಟ್ಟು ಮಾಡ್ತೀನಿ ಅಂತೇಳಿ ಅವ್ರು ಕೊಡ್ತಾರೆ. ಎಲ್ರಿಗೂ ಟೈಮ್ ಕೊಡ್ತಾರೆ. ಅಷ್ಟು ಜನನ ಇವತ್ತು ಅಂದರೆ ಅದೇನೋ ಅವ್ರ ಪರ್ಸ್ನಲ್ಲು ಬೇಡ ಸರ್. ಪರ್ಸ್ನಲ್ ಯಾರೇ ಇಲ್ಲ, ಇವಾಗ ಅವ್ರ ಪರ್ಸ್ನಲ್ಗೆ ನಾವು ಯಾರೂ ಮಾತಾಡ್ಬೋದು. ಅದು ಅವ್ರವ್ರ ಪರ್ಸ್ನಲ್ಗೆ ಎಲ್ರಿಗೂ ಇರ್ತೈತೆ ಪರ್ಸ್ನಲ್ಲು. ನಾನು ಹೇಳೋದಂದರೆ ನಮಗೆ ಇವತ್ತವರೆಗೂ ನನಗಂತಲ್ಲ, ಎಲ್ರಿಗೂ ಅವರು ಪ್ರೀತಿಯಿಂದ ಎಲ್ರಿಗೂ ಚೆನ್ನಾಗಿನ್ನ ಅಂತಲೇ ಮಾತಾಡ್ಸ್ಕೊಂಬರ್ತಾ ಇದ್ದಾರೆ. ಅದು ಅವ್ರು ಮಾಡಿಲ್ಲ ಅಂತ ನಾನು ಇವಾಗಲೂ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಅವ್ರು ಮಾಡಿರಲ್ಲ, ಏನೋ ಕಾನೂನು ಐತೆ. ನಿಜವಾಗ್ಲೂ ನಾವು ಇವತ್ತಿಗೂ ನಾನು ನಿಜವಾಗ್ಲೂ ಇದ್ದಿರೋ ಇವತ್ತು ಅವ್ರ ಹತ್ರ ಏನೋ ಒಂದು ಬೈಟ್ಸೋರು ತೊಗೊಬಿಡ್ತಾಯಿದ್ದೆ. ನನಗೆ ಅದೃಷ್ಟ ಇಲ್ಲ ಡಿ ಬಾಸ್ ಅಣ್ಣನ ನೋಡೋಕ್ಕೆ. ಇರಲಿ, ನಾವು ತುಂಬ ಬೇಜಾರಾಯ್ತೈತೆ ಸರ್. ನಾವು ಅವ್ರ ಜೊತೆಗೆ ಅನ್ನ ತಿಂದಿದ್ದೀವಿ, ನೋಡಿದ್ವಿ. ನನಗೂ ತುಂಬ ಬೇಜಾರಾಯ್ತೈತೆ ಡಿ ಬಾಸ್ ಅಣ್ಣ ಸರ್. ಇವಾಗ ನೀವು ಅವ್ರ ಜೊತೆ ಆ್ಯಕ್ಟ್ ಮಾಡಿದಾಗ ನೀವು ಅವ್ರನ್ನ ನೋಡಿದ್ರ ಮಟ್ಟಿಗೆ ನೀವೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಿ, ಅಂದರೆ ಅವ್ರು ಹೇಗಿರ್ತಾರೆ ಸೆಟ್ಟಲ್ಲಿ ಅಂತ. ಬಟ್ ಇಷ್ಟೆಲ್ಲ ಇಂಡಸ್ಟ್ರಿನಲ್ಲಿ, ಅಂದರೆ ಎಸ್ಪೆಷಲಿ ಆ್ಯಕ್ಟ್ ಮಾಡೋ ಆರ್ಟಿಸ್ಟ್ಗಳನ್ನ ನೋಡ್ಕೊಳ್ಳೋ ರೀತಿ ಆಗ್ಬೋದು, ಟೆಕ್ನಿಷಿಯನ್ ನೋಡ್ಕೊಳ್ಳೋ ರೀತಿ ಆಗ್ಬೋದು, ಮತ್ತು ಈವನ್ ಸಣ್ಣ ಪುಟ್ಟ ಜೂನಿಯರ್ ಆರ್ಟಿಸ್ಟ್ಗಳನ್ನ ನೋಡ್ಕೊಳ್ಳೋ ರೀತಿ ಆಗ್ಬೋದು, ಇಷ್ಟೆಲ್ಲ ಒಳ್ಳೆ ಗುಣಗಳಿದ್ದು ಒಳ್ಳೆ ಥರ ನಡೆಸ್ಕೋತಾರೆ ಅಂತಂದಮೇಲೆ ಎಲ್ಲೋ ಒಂದು ಕಡೆ ಕೆಲವರು ಯಾಕೆ ಅವ್ರ ವಿರುದ್ಧ ಪಿತೂರಿ ಮಾಡ್ತಾರೆ, ಕೆಲವರು ಅವ್ರು ಕಂಡ್ರೆ ಕೆಲವ್ರು ಯಾಕೆ ತುಂಬ ಆಕ್ರೋಶ, ಅಥವಾ ಇಂಡಸ್ಟ್ರಿಯವ್ರು ಯಾಕೆ ಅವ್ರ ಸಪೋರ್ಟಿಗೆ ನಿಂತ್ಕೋತಾ ಇಲ್ಲ? ಸರ್, ನಾನೇನು ಹೇಳೋದಂದರೆ ಬೇರೆಯವ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಸರ್. ನಾನು ಯಾವಾಗಲೂ ಇವಾಗ ಅಂದರೆ ಏನಂದರೆ ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಹೆಂಗಂಗೋ ಮಾಡಿರೋರು ನೋಡಿದ್ದೀರ ಇವಾಗೆಲ್ಲ. ಅಂದರೆ ಅವ್ರ ಮನಸ್ಸಲ್ಲಿ ನಿಯತ್ತಿರೋರು ಬರ್ತಾರೆ, ನಿಯತ್ತಿಲ್ದವರು ಏನು ಮಾಡೋಕ್ಕಾಗಲ್ಲ ಸರ್. ಏನಂತ ಹೇಳೋದು ಅವ್ರಿಗೆ? ಡಿ ಬಾಸ್ ಅಣ್ಣನೂ ಅಷ್ಟೇ. ಆಮೇಲೆ ಅವ್ರಿಗೆ ಯಾರಾದ್ರೂ ಒಬ್ರಿಗೆ ಹೆಲ್ಪ್ ಮಾಡ್ತಾರಂದರೆ ಅವ್ರು ಎದುರು ನೋಡಲ್ಲ ಅದನ್ನು. ತಿರ್ಗಾ ಅವ್ನು ನನ್ನ ತುಳಿತಾನೋ ಇಲ್ಲ ತುಳಿದ್ಬಿಟ್ಟು ಮೇಲೆ ಹೋಗ್ತಾನೋ, ಅವ್ರ ಸ್ವಭಾವ ಹಂಗೆ ಸರ್. ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ರೆ ಏನೋ ಒಂದು ಜಿರಳೆ ಕಷ್ಟ ಐತೆ ಅಂತ ತಿಳ್ಕೊಳ್ಳಿ. ಡಿ ಬಾಸ್ ಅಣ್ಣ ಏನು ಮಾಡ್ತಾರೆ, ಅದನ್ನು ಎತ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಹಿಂಗೆ ಹೋಗ್ತಾ ಇರ್ತಾರೆ. ಅವ್ರನ್ನ ಕೇಳ್ತಾರೆ, ಏನು ಕಷ್ಟ ಇದ್ರೂ ನೀನು ಎತ್ತಿಟ್ಬಿಟ್ಟು ಹೋಗ್ತಾ ಇದ್ದೆ ಅಂದರೆ ಅದಕ್ಕೆ ಅಚ್ಚ ಬುದ್ಧಿ, ಅದು ಅವ್ರು ಕಾಪಾಡೋ ಬುದ್ಧಿ, ಅವ್ರ ಸ್ವಭಾವ ಅಷ್ಟೇ ಸರ್. ಅವ್ರು ಕಾಪಾಡ್ಬಿಟ್ಟು ಹೋಗ್ತಾ ಇರ್ತಾರೆ ಅವ್ರಿಗೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಆ್ಯಕ್ಚುಲಿ ನೀವು ಸೆಟ್ಟಲ್ಲಿ ಇದ್ದಾಗಲ್ಲ ಏನಾದ್ರು ಒಂದು ಇನ್ಸಿಡೆಂಟ್ ನೆನಪು ಮಾಡ್ಕೋಬೋದಾ ಈ ಟೈಮಲ್ಲಿ ಅವ್ರ ಬಗ್ಗೆ? ಸರ್, ನನಗೆ ಏನಂದರೆ ಚಕ್ರವರ್ತಿಯಲ್ಲಿ ಒಂದು ಫೈಟ್ ನಡೀತು ಸರ್. ಸಖತ್ತಾಗ ಏರಲ್ಲಿ ಬಂದು ಒಂದು ಶಾರ್ಟ್ ಎಗ್ರು ಹೊಡಿತಾರೆ ನನಗೆ. ಏರಲ್ಲಿ ಬ್ಯಾಕಲ್ಲಿ ಬಂದು ಹೊಡಿತಾರೆ. ನಾನು ಅನ್ಬ್ಯಾಲೆನ್ಸಲ್ಲಿ ಹೋಗಿ ಬಿದ್ದುಬಿಡ್ತೀನಿ. ಅನ್ಬ್ಯಾಲೆನ್ಸಲ್ಲಿ ಬಿದ್ದಾಗ ಅವ್ರು ಬಂದು ಕೈ ಕೊಟ್ಟು ಹಿಂಗೆ ಎತ್ತುತ್ತಾ ಇದ್ದಾರೆ ನನ್ನ. ನಾ ಕೈ ಕೊಟ್ಟು ಇದು ಹಿಂಗೆ ಹೊಡ್ಸಿದ್ರು. ಅವ್ರು ಶೂ ಇಲ್ಲಿ ಟಚ್ ಆಯಿತು. ನನಗೆ ಒಂಥರ ಕಣ್ಣಲ್ಲಿ ನೀರು ಬಂದುಬಿಡ್ತು.
ನಾನು ಹಂಗೆ ಎದ್ಬಿಟ್ಟು ಅವ್ರ ಕಾಲನ್ನ ಮುಗಿದೆ, ಚಿನ್ನು ಎದಳು ಅದೆಲ್ಲ ಏನಿಲ್ಲ, ಫಸ್ಟು ಫೈಟ್ ಮಾಸ್ಟರ್ನ ಕರೆದು ಫಸ್ಟು ಇದನ್ನು ಸೇಫ್ಟಿ ಮಾಡಿ ಅವ್ರಿಗೆ. ಏನಕ್ಕೆ ಹಂಗೆ ಮಾಡ್ತಾರೆ? ನಾನು ಆ್ಯಕ್ಚುಲಿ ಹಂಗೆ ಮಾಡಿದೆ ಫೈಟ್ನ. ಅವರೇ ಕರೆದು ಫೈಟ್ ಮಾಸ್ಟರ್ಗೆ ಫಸ್ಟು ಸೇಫ್ಟಿ ಮಾಡಿ ಹಿಂಗೆಲ್ಲ ಮಾಡಬೇಡಿ ಆರ್ಟಿಸ್ಟ್ಗಳಿಗೆ ಅಂತ ಆ ಥರ ಎಲ್ಲ ಹೇಳಿದ್ರು ಸರ್. ಆಮೇಲೆ ಸಾಯಂಕಾಲ ಒಂದು 5:30 ಆಯ್ತಿದ್ದಂಗೆ ಅಣಜಿಯವರು ಇದ್ರು ಅಲ್ಲಿ, ಅಣಜಿ ಅವ್ರ ಆತ್ಮೀಯ ಸ್ನೇಹಿತರು. ಅಣಜಿ ಎಲ್ರಿಗೂ ಪೇಮೆಂಟ್ ಕ್ಲಿಯರ್ ಆಯ್ತಾನಮ್ಮ ಅಂತ ಆ ಸ್ಟೈಲಲ್ಲಿ ಹಂಗೆ ಮಾತಾಡಿದ್ರು. ಎಲ್ಲರೂ ಕ್ಲಿಯರ್ ಎಲ್ಲರಿಗೂ ಪೇಮೆಂಟ್ ಎಲ್ಲ ಕ್ಲಿಯರ್ ಆಯ್ತು ಅಂದರು. ಅಂದರೆ ಎಲ್ಲರೂ ಕ್ಲಿಯರ್ ಆದರೆ ಅವರು ಹಂಗೆ ಎಲ್ರದ್ದು ಕಷ್ಟ ನೋಡ್ತಾರೆ ಸರ್. ನನಗೆ ಅದು ತುಂಬ ಆ ಥರ ಹೇಳ್ಬೇಕಂದ್ರೆ 1000 ಐತೆ ಡಿ ಬಾಸ್ ಬಗ್ಗೆ ಹೇಳೋಕ್ಕೆ. ತುಂಬ ಐತೆ. ನಾವು ಅನ್ನ ತಿಂದಿದ್ವಿ, ನಾವು ಸಾಯಗಂಡ ನಾವು ಚಿರು ನೋಡಿ ಇರ್ತೀವಿ. ನನಗೆ ಅವಕಾಶ ಸಿಕ್ಕರೆ ನಾನು 100% ನಾನು ಡಿ ಬಾಸ್ನ ನೋಡಿ ನಾನು ಆಶೀರ್ವಾದ ತೊಗೊತೀನಿ. ಸರ್, ಇವಾಗ ನಿಮ್ಮ ಮೂವಿನಲ್ಲಿ ಆಲ್ಮೋಸ್ಟ್ ಎಲ್ಲ ರಿಯಲ್ ರೌಡಿಗಳನ್ನ ಕರ್ಕೊಂಬಂದು ಆ್ಯಕ್ಟ್ ಮಾಡಿಸಿದ್ದೀರಾ. ಸೊ ಅದರಲ್ಲಿ ನನಗೆ ಈಗ ನೋಡಿದಂಥದ್ದು ಇತ್ತೀಚೆಗೆ ತುಂಬ ವೈರಲ್ ಆಗಿತ್ತು. ಯಾಕೆಂದರೆ ಪ್ರಥಮ್ ಮತ್ತು ಡಿ ಬಾಸ್ ವಿಚಾರದಲ್ಲಿ ತುಂಬ ಕಾಂಟ್ರವರ್ಸಿ ಮಾಡ್ಕೊಂಡಿದ್ರು. ಯಶಸ್ವಿನಿ ಅಂತ ಲೇಡಿ ಡಾನ್, ಅವರೇ ಹೇಳ್ಕೊತಾರೆ ನಾನು ಲೇಡಿ ಡಾನ್ ಅಂತ. ಸೊ ಅವನ್ನೆಲ್ಲ ಕರ್ಕೊಬಂದು ಆ್ಯಕ್ಟ್ ಮಾಡಿಸೋಂಥದ್ದು ಹೆಂಗಿತ್ತು ಚಾಲೆಂಜು ಅದೆಲ್ಲ? ಫಸ್ಟು ಈ ಸಬ್ಜೆಕ್ಟ್ ತೊಗೊಂಡಾಗ ಫಸ್ಟ್ ನಮ್ಮಮ್ಮ ಮನೇಲಿ ಬೇಡ ಕಣೋ ಇದೆಲ್ಲ ಹುಷಾರು ಅಂತ ಭಯ, ಅವ್ರಿಗೊಂದು ಭಯ ಇರ್ತೈತಲ್ಲ ಈ ಥರ. ನಾನು ಹೇಳಿ ಫಸ್ಟ್ ನಮ್ಮ ತಾಯಿಗೆ ಹೇಳಿದೆ ಈ ಥರ ಎಲ್ಲ ಹಾಕ್ಕೊಂಡು ಬೇಡ ಕಣೋ ಹುಷಾರು ಹಂಗೆ ಅಲ್ಲಲ್ಲಿ ಮರ್ಡ್ರುಗಳಾಗೋದು ಹೊಡೆಯೋದೆಲ್ಲ ನೋಡ್ತಾ ಇರ್ತಾರಲ್ಲ. ಇಲ್ಲಮ್ಮ ನಾನು ಹೋಗ್ತೀನಿ ಅದೇನು ಆಗಲ್ಲ ಅಂತೇಳಿ ನಮ್ಮ ತಾಯಿ ಆಶೀರ್ವಾದ ತೊಗೊಂಡು ಫಸ್ಟು ಹೋದೆ. ಫಸ್ಟು ನಾನು ಹೋಗಿ ಮೀಟ್ ಮಾಡಿತ್ತು ಅವ್ರನ್ನೇ, ಯಶಸ್ವಿನಿ ಅವ್ರ ಮೇಡಮ್ನೇ. ಅವ್ರ ಮೇಡಮ್ ಅನ್ನೋದಕ್ಕಿಂತ ನನ್ನ ಅಕ್ಕನ ಕೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಪ್ರತಿ ಹೆಜ್ಜೆಲ್ಲೂ ತುಂಬ ಸಪೋರ್ಟಾಗಿ ನಿಲ್ತಿದ್ರು, ಎಲ್ಲ ವಿಷಯಕ್ಕೂ ಬಂದು ನಿಲ್ತಿ ಸಪೋರ್ಟ್ ಮಾಡಿ. ನಾನು ಹೋಗಿ ಹೇಳಿದಾಗ ಈ ಥರ ಕ್ಯಾರೆಕ್ಟ್ರು ಅಕ್ಕ ಈ ಥರ ಒಂದು ಒಳ್ಳೆ ಮೆಸೇಜ್ ಐತೆ, ನೀವು ಮಾಡಿ ಆ ಕ್ಯಾರೆಕ್ಟರ್ ನಿಮ್ಗೆ ಶೂಟಬಲ್ ಆಗ್ತೈತೆ ಅಂದೆ. ಅವರು ನೋಡ್ಬಿಟ್ಟು ಸರಿ ಸಮಾಜಕ್ಕೆ ಒಳ್ಳೇದಾಗ್ತಾಯಿದ್ರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಅಂತ ನನಗೆ ಬೆಂಬಲವಾಗಿ ನಿಲ್ತಿ ಸಪೋರ್ಟಿಂಗಾಗಿ ನಿಲ್ತಿದ್ರು. ಒಳ್ಳೆ ಪಾತ್ರ ಮಾಡಿದ್ದಾರೆ. ನಾನು ಏನು ಕೊಟ್ಟಿದ್ನೋ ಅದಕ್ಕೆ ಹತ್ರಷ್ಟು ಅದಕ್ಕೆ ಅವರು ಜೀವ ತುಂಬಿದ್ದಾರೆ. ಸರ್, ಮ್ಯಾಕ್ಸಿಮಮ್ ಶೂಟಿಂಗ್ ಎಲ್ಲೆಲ್ಲಿ ಮಾಡಿದ್ರಿ? ಮಾರ್ಕೆಟು, ಆಮೇಲೆ ಕೂಲಿನಗರು, ಶಿವಾಜಿನಗರು, ಆಮೇಲೆ ಮೈಸೂರು ರೋಡು, ಇದು ಕಡೆ ಎಲ್ಲ ಆಲ್ ರೌಂಡ್ ಕರ್ನಾಟಕ ಒಳಗಡೆನೇ ಎಲ್ಲ ಮಾಡಿದೆ. ಬಟ್ ಆ್ಯಕ್ಚುಲಿ ಬೆಂಗಳೂರು ಎಸ್ಪೆಷಲಿ ಹೊರಗಡೆ ಎಲ್ಲಿ ಬೇಕಾದ್ರೂ ಶೂಟಿಂಗ್ ಮಾಡ್ಬೋದು. ಬೆಂಗಳೂರಲ್ಲಿ ಶೂಟಿಂಗ್ ಮಾಡೋದು ತುಂಬ ಕಷ್ಟ. ಹೌದು. ಯಾಕಂದರೆ ಅದೇ ಕ್ರೌಡ್ ಇರುವಂಥದ್ದು ಮಾರ್ಕೆಟ್ ಏರಿಯಾ ಆಗ್ಬೋದು, ಶಿವಾಜಿನಗರ ತುಂಬ ಕಷ್ಟ ಇತ್ತು ಸರ್. ಜನಗಳನ್ನ ಅಲ್ಲಿ ಹೇಳೋಕ್ಕಾಗಲ್ಲ, ಅವ್ರಿಗೊಂಥರ ಕ್ಯೂರಿಯಾಸಿಟಿ ನೋಡಬೇಕಂತ. ಅಲ್ಲಿ ನಮ್ಗೆ ಶೂಟಿಂಗ್ಗೆ ತುಂಬ ರಿಸ್ಕ್ ಇತ್ತು. ಆಮೇಲೆ ಹೆಂಗೋ ಮಾಡ್ಕೊಂಡು ಬಂದರು. SK ಉಮೇಶ್ ಅವರು ಅಲ್ಲೇ ಅವ್ರದ್ದು ಎಲ್ಲ ಒಂದು ದೊಡ್ಡ ಟೀಮಲ್ಲಿ ಒಂದು ಸೀನ್ ನಡೀತೈತೆ ಮಾರ್ಕೆಟಲ್ಲಿ, ಬಂದು ಎಲ್ಲ ಮಾಡಿದ್ರು. ಎಲ್ಲ ನಿಂತ್ಕೊಂಡು ಸಪೋರ್ಟಿಂಗಾಗೆ ನಿಂತು ಎಲ್ಲ ಮಾಡಿಕೊಟ್ರು ಸರ್. ಸರ್, ಈಗಿನ ಜನ್ರೇಷನ್ಗೆ ಅಂದರೆ ಈ ಮೂವಿ ಎಷ್ಟು ಮಟ್ಟಿಗೆ ಯೂಸ್ ಆಗುತ್ತೆ? ಏನಿಲ್ಲ ಸರ್, ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಇವಾಗ ಅಂದರೆ ಏನು ಹೇಳೋದಂದರೆ ಇವಾಗ ಸಮಾಜಕ್ಕೆ ಇವಾಗ ಒಬ್ಬ ಬಾಳೆಕಾಯಿ ಮಂಡಿಯಲ್ಲಿ ಯಾವ ಥರ ಎಲ್ಲ ಕಷ್ಟಪಡ್ತಾನೆ ಫ್ಯಾಮ್ಲಿಗೆ. ಅವನ್ನೆಲ್ಲರೂ ಹೋದಾಗ ಯಾರು ಬೈದಾಗ ಅವ್ನ ತಲೆ ತಗ್ಗಿಸ್ಕೊಂಡು ಏನಕ್ಕೆ ಬರ್ತಾನಂದರೆ ಅವ್ನು 4 ಗೋಡೆ ಜವಾಬ್ದಾರಿ ಅವನ್ನ ತಡೀತಾ ಇರ್ತೈತೆ. ಏನಕ್ಕೆ ತಡೀತಾ ಇರ್ತೈತೆ ಅಂದರೆ ಮನೇಲಿ ಅವ್ರ ತಂದೆ ತಾಯಿ ಕಾಯ್ತಾ ಇರ್ತಾರೆ, ನಮ್ಮ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ, ಬೇಡ ಬಿಡು ಅವನೇ ದೊಡ್ಡವನಾಗಿರಲಿ ಅಂತ. ಇನ್ನೊಂದು ಕಡೆ ನೋಡಿದ್ರೆ ಹೆಂಡತಿ ಕಾಯ್ತಾ ಇರ್ತಾಳೆ, ಗಂಡ ಬಂದಿಲ್ಲ ಅಂತ. ಇನ್ನೊಂದು ಕಡೆ ಮಕ್ಕಳು ಕಾಯ್ತಾ ಇರ್ತಾರೆ. ಸೊ ಇದೆಲ್ಲ ಒಂದು ಗೋಡೆ ಜವಾಬ್ದಾರಿ ಅಡ್ಡನ ಅವ್ನು ಬರ್ತಾ ಇರ್ತಾರೆ. ಸೊ ಅದನ್ನೆಲ್ಲ ಒಂದು ಸಲ ಅವರು ಎಲ್ಲ ಏನೂ ಇಲ್ಲ ಅಂತ ಮೈ ಮಾಡ್ತಿ ಕೈಗೆ ಬ್ಯಾಟ್ ಹಿಡಿದು ಪಿಚ್ಚಿಂಗ್ ನಿಲ್ತಾರೆ. ಎಲ್ಲರೂ ಗೋಡೆಯಲ್ಲಿ ಫ್ರೇಮಲ್ಲಿ ನೇತಾಡ್ತಾ ಇರ್ತಾರೆ ಸರ್. ಇದು ರಿಯಾಲಿಟಿ. ಎಲ್ಲ ಒಂದು ಸಲ ಮರ್ತುಬಿಟ್ರೆ ಎಲ್ಲರೂ ಹಂಗಾಗ್ಬಿಟ್ರೆ ಅದೆಲ್ಲ ಬೇಡ ಅಂದ್ಬಿಟ್ಟು ಹೊಡೆಸ್ಕೊಂಡು ಬರ್ತಾ ಇರ್ತಾರೆ. ಅಂದರೆ ಅದು ತನ್ನ ಫ್ಯಾಮ್ಲಿಗೋಸ್ಕರ ಬರ್ತಾ ಇರ್ತಾರೆ. ಸೊ ಆ ಫ್ಯಾಮ್ಲಿನ ನೋಡಿಕೊಂಡ್ರೆ ಸಾಕು. ಯಾರೋ ಬೈದ್ರೂ ಒಂದು 2 ನಿಮಿಷ ಕೋಪ, ಆ 2 ನಿಮಿಷ ಕೋಪಕ್ಕೆ ನಾವೇನು ಮಾಡ್ತೀವಿ ಅಂತ ನಮಗೂ ಗೊತ್ತಾಗಲ್ಲ. ಮಾಡಿಬಿಟ್ಟು ಆ ಜೈಲು ಅದು ಇದು ಎಲ್ಲ ತುಂಬ ಅನುಭವಿಸೋದು ಐತಲ್ಲ ಸರ್. ಅದಕ್ಕಿಂತ ನರಕ ಇನ್ನೇನಿಲ್ಲ. ಮನೇಲಿ ಹೋದಾಗ ಅಪ್ಪ ಅಮ್ಮ ಊಟ ಕೊಡೋದಾಗಲಿ, ವೈಫ್ ಆಗಿರ್ಬೋದು, ಭುಜಕ್ಕೆ ಭುಜ ಕೊಡೋ ಫ್ರೆಂಡ್ಸ್ಗಳು ಎಲ್ಲರೂ ಮರ್ತೀವಿ. ಒಂದು 5 ನಿಮಿಷಕ್ಕೆ ನಾವು ಹೋಗಿ ಜೈಲಲ್ಲಿ ಕೂತ್ಬಿಟ್ಟಿರ್ತೀವಿ. ಆ ನರಕ ಬೇಡ ಅಂತ ನಾನು ಹೇಳಿದೆ. ತಂದೆ ತಾಯಿ ಏನು ಕೇಳಲ್ಲ ಸರ್, ನೀನು ಅದು ಇದು ತೊಂಬ ಅಂತ. ಮನೆಗೆ ಸೇಫ್ಟಿಯಾಗಿ ಬಂದರೆ ಅಂತ ಆ 2 ಜೀವ ಕಾಯ್ಕೊಂಡಿರ್ತಾರೆ. ಅಷ್ಟೇ ಸರ್ ನಾನು ಹೇಳೋದು. ಸರ್, ಈಗ ನೀವೊಂದು ಮಾತು ಹೇಳಿದ್ರೆ ಆ್ಯಕ್ಚುಲಿ ಏನೇ ಬಂದರೂ ನಾನು ಫೇಸ್ ಮಾಡ್ತೀನಿ ಅಂತ ಅನ್ನೋ ಜನ ಕೇಸ್ ಹಾಕಿದ್ರೆ ಅವ್ರ ಫೇಸ್ನೂ ತೋರಿಸಲ್ಲ ಅಂತ ಹೇಳಿದ್ರು. ಸೊ ಇದು ಎಷ್ಟು ಮಟ್ಟಿಗೆ ನಿಜ ಅನಿಸುತ್ತೆ ಈಗಿನ ವಾಸ್ತವ ನೋಡಿದಾಗ? ಯಾರೂ ಬರೋಲ್ಲ ಸರ್, ಯಾರೂ ಬರೋಲ್ಲ. 100% ಯಾರೂ ಬರೋಲ್ಲ ಸರ್. ತಂದೆ ತಾಯಿ ಬಿಟ್ಟರೆ ಬರ್ತಾರೆ. ಒಂದು ಸಲ ನೋಡ್ತಾರೆ, 2 ಸಲ ನೋಡ್ತಾರೆ ಸರ್. ಇವಾಗ ಬರ್ತೀನಿ ಅಂದ್ರೂ ಒಂದು ಸಲ ನೋಡ್ತಾರೆ. ಇವಾಗ ನನಗೆ ಒಂದು ಹೊತ್ತು ಊಟ ಹಾಕ್ಬೇಕಂದ್ರೆ ನಮ್ಮ ಫ್ರೆಂಡ್ ಹತ್ರ ಕೇಳಿದ್ರೆ 1 ಹೊತ್ತು ಊಟ ಹಾಕ್ತಾನೆ, 3 ಹೊತ್ತು ಊಟ ಹಾಕ್ಬಿಡ್ತಾರೆ ಅವರು. ಹೇಳಿ ಯಾರೇ ಆಗಲಿ ತಂದೆ ತಾಯಿ ಥರ ಇನ್ಯಾರೂ ಸಿಗೋಲ್ಲ ಸರ್. ಒಂದು ಫ್ರೆಂಡ್ಶಿಪ್ಪಲ್ಲೂ ಒಂದು ಟೈಮ್ ಏನೋ ಕೇಳ್ಬೋದು, 2 ಟೈಮ್ ಕೇಳ್ಬೋದು. ಪದೇ ಕೇಳ್ತಾರೆ. ನಾವು ಬರ್ತಾಯಿರೋ ಪಕ್ಕದ ರೋಡಿಗೆ ಹಿಂಗೆ ಹೋಗ್ಬಿಡ್ತಾರೆ. ಕಷ್ಟ ಅಂತ ಹೇಳಿದ್ರೆ ಸರ್ ಪಕ್ಕದ ರೋಡಲ್ಲಿ ಹೋಗ್ತಾ ಇರ್ತಾರೆ. ಕಷ್ಟ ಅಂತಲೇ ಹೇಳೋಕೆ ಹೋಗ್ಬಾರ್ದು. ನಮ್ಮ ಮನೇಲಿ ಏನೇ ತಿನ್ನೋ ಬಿರಿಯಾನಿ ತಿಂದೆ ಅಂತಲೇ ಹೇಳ್ಕೊಂಡು ಓಡಾಡ್ಬೇಕು ಸರ್. ಅಷ್ಟೇ ಸರ್ ನಾನು ಹೇಳೋದು. ಓಕೆ ಸರ್, ಫೈನಲ್ ಆಗಿ ಆಡಿಯನ್ಸ್ಗೆ ಸೂರ್ಯಣ್ಣ ಮೂವಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಏನಂದರೆ ಅದರಲ್ಲಿ ಜಗಳ ಆಗೋದು ದುಡುಕ್ಬೇಡಿ, ಆವೇಶ ಮಾಡ್ಕೋಬೇಡಿ. ಯಾರು ನೀವು
ಬಯೋದ್ರಿಂದ ಕಮ್ಮಿ ಆಗೋದ್ರಿಂದ ನೀವೇನು ಚಿಕ್ಕವರಾಗಲ್ಲ, ನೀವೇ ದೊಡ್ಡವರಾಗ್ತೀರಾ. ಮನೇಲೆಲ್ಲ ಪ್ರೀತಿಯಿಂದ ನಿಮ್ಮನ್ನು ನಂಬ್ಕೊಂಡಿರ್ತಾರೆ. ಈ ಗಾಡಿಗಳು ಅಷ್ಟೇ ನಿಧಾನಕ್ಕೆ ಓಡಿಸಿ, ನಮ್ಮನ್ನು ನಂಬ್ಕೊಂಡು ಮನೇಲಿ ಎಷ್ಟೋ ಜನ ಕಾಯ್ತಾ ಇರ್ತಾರೆ. ಆರಾಮಾಗಿ ಮನೇಲಿ ಇತ್ಕೊಂಡು ಹೋದರೆ ಸಾಕು. ಎಷ್ಟೇ ಏನೇ ಆದ್ರೂ ಮನೇಲಿ ಹೋಗೋದೇ ಆ ಸುಖನೇ ಬೇರೆ ಸರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಮತ್ತೆ ನಿಮ್ಮದು ಈ ಮೂವಿ ಯಾವಾಗ ರಿಲೀಸ್ ಆಗ್ಬೋದು, ಪ್ಲ್ಯಾನಿಂಗ್ ಯಾವ ಥರ ಇದೆ ಸರ್? ಇನ್ನೊಂದು 2 ಸಾಂಗ್ ಐತೆ, ಅದು ಇನ್ನೊಂದು 2 ತಿಂಗಳಲ್ಲಿ ಬಿಡೋಣ ಅಂತಿದ್ದೀನಿ ಸರ್. ಓಕೆ. ಕಾಂತಾರ ಏನೋ ಬರೋ ಥರ ಐತೆ. ಕಾಂತಾರನ್ನು ನಮ್ಮ ಡಿ ಬಾಸ್ತು ಅವ್ರದ್ದು ನೋಡಿಕೊಂಡೆ ದೊಡ್ಡವ್ರದ್ದು ಆಗಿದ್ದಷ್ಟಕ್ಕೆ ಸರ್. ನಮ್ಮಂಥ ಪುಟ್ಟ ಕಲಾವಿದರು ಅವ್ರದ್ದೆಲ್ಲ ಬಿಟ್ಬಿಟ್ಟ ಮೇಲೆ ನಾನು ನೋಡಿಕೊಂಡು ನಾನು ಬರ್ತೀನಿ ಸರ್. ಏಕೆಂದರೆ ಇದು ಡಿಸೆಂಬರ್ಗೆ ಇದು ಡೆವಿಲ್ ಬರ್ತಾ ಇದೆ, ಮತ್ತು 45 ಬರ್ತಾ ಇದೆ, ಮತ್ತು ಕಾಂತಾರನೂ ಬರುತ್ತೆ. ಬಟ್ ಕಾಂತಾರ ಅನೌನ್ಸ್ ಆಗಿಲ್ಲ. ಇವೆರಡು ಮೂವಿ ಮಾತ್ರ ಸದ್ಯದಲ್ಲಿ ಅನೌನ್ಸ್ ಆಗಿದೆ. ಅದಕ್ಕಿಂತ ಮುಂಚೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಥವಾ ಅದಾದಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದು? ಇಲ್ಲ ಸರ್, ಎಲ್ಲ ದೊಡ್ಡವ್ರದ್ದು ಆಗ್ಬಿಟ್ಮೇಲೆ ನಾನು ಬರಬೇಕು ಸರ್. ಯಾಕಂದರೆ ದೊಡ್ಡವರಲ್ವಾ, ಡಿ ಬಾಸ್ ಆಗಿದ್ದಷ್ಟಕ್ಕೆ ನಾನು ಬರೋಣ ಅಂತಿದ್ದೀನಿ ಸರ್. ಅವ್ರದ್ದೆಲ್ಲ ಆಗ್ಬಿಟ್ಮೇಲೆ ನಾನು ಬರೋಣ ಅಂತಿದ್ದೀನಿ. ಓಕೆ ಸರ್, ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ನಿಮ್ಮ ಮೂವಿಗೆ. ಮತ್ತು ಸಾಂಗ್ ಒಂದು ತುಂಬ ಒಳ್ಳೆ ಟ್ರೆಂಡ್ ಆಗ್ತಿದೆ. ಸೊ ಇದೇ ಥರ ಒಳ್ಳೊಳ್ಳೆ ರೀಲ್ಸ್ಗಳು ಬರಲಿ, ಆ ಸಾಂಗಿಗೆ ರೀಲ್ಸ್ಗಳು ಬರಲಿ. ಒಳ್ಳೇದಾಗಲಿ ಸರ್. ಎಲ್ಲ ಅಭಿಮಾನಿ ಆಶೀರ್ವಾದಗಳು ದಯವಿಟ್ಟು ನೋಡಿ ನಮ್ಮ ಟೀಮ್ಗೆ ಆರಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ.